ಬಜೆಟ್ ವಿನಾಶಕಾರಿ ಬಜೆಟ್ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಹೇಳಿಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲೋ ಕುಳಿತು ಬಜೆಟ್ ನೋಡಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿಗೆ ಸದನಕ್ಕೆ ಬರಲು ಆಗಿಲ್ಲ. ಇದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಎಚ್.ಡಿ.ಕೆ. ತಿರುಗೇಟನ್ನ ನೀಡಿರೋದು. ಎಲ್ಲೋ ಕುಳಿತುಕೊಂಡು ಬಜೆಟ್ ಅನ್ನ ನೋಡಿ ಮಾತಾಡಿದ್ದಾರೆ. ಕುಮಾರಸ್ವಾಮಿಗೆ ಸದನಕ್ಕೆ ಬರಲು ಆಗ್ಲಿಲ್ಲ. ಎಚ್.ಡಿ.ಕೆ. ಬಂದು ಕುಳಿತು ನೋಡಿದ್ರೆ ಗೊತ್ತಾಗಿರೋದು. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ.ಶಿ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಪಾಪ ಅಸೆಂಬ್ಲಿಗೆ ಬರೋಕ್ಕಾಗಿಲ್ಲ. ಅವ್ರ ಕೈಗೆ ಅಸೆಂಬ್ಲಿಗೆ ಬಂದು ಬಜೆಟ್ನ ನೋಡಿದಿದ್ರೆ ಆ ಸಂತೋಷ ಪಟ್ಕೊಂಡು ಇದ್ದರೆ ಪರವಾಗಿಲ್ಲ. ಅವರು ಎಲ್ಲೋ ಕೂತ್ಕೊಂಡು ಎಲ್ಲೋ ದೂರ ಇದ್ಕೊಂಡು ಪಿ ಎ ಹೇಳ್ದಂಗೆ ಯಾರು ಪ್ರೆಸ್ ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಕೂತ್ಕೊಂಡು ಆಗ್ತಿದೆ ಅಂದರೆ ಇಲ್ಲಿ ಬಂದು ನಮ್ದೇನು ತಪ್ಪಿದೆ ಅಂತ ಅವ್ರು ಅಸೆಂಬ್ಲಿಗೆ ಬಂದು ಬಜೆಟ್ ಬಗ್ಗೆ ಭಾಷಣ ಮಾಡಿ ಚರ್ಚೆ ಮಾಡಿ ನಿಮ್ಮನ್ನು ಹೋಲಿಸಿ ಹೋಲಿಸಿ ಸರ್ಕಾರಕ್ಕೆ ಬೈದಾಗ ಆಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರ ಮಾರ್ಗದರ್ಶನ ನಮಗೆ ಭಾಳ ಅವಶ್ಯಕತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.